ಇವಾಗಲೇ ಸ್ಟಾರ್ಟ್ ಆಗೈತೆ. ಈಗ ಹತ್ತಾನ ಅಂತ ಪ್ಲಾನ್. ಟೈಮ್ ಬಂದು 8 ಗಂಟೆ. ಕಪ್ಪಡಪ್ಪ. ಸೊ ಗೈಸ್ ಇಲ್ಲಿ ಏನ್ ಕಾಣೈತೆ ನಮ್ ಸ್ಪೆಷಲ್ ಗೆಸ್ಟ್ ಜಿಂಕೆ. ಬಟ್ ಇದನ್ನ ಯಾರು ಹಿಡಿಯಕ್ಕಾಗಲ್ಲ, ಏನಿಲ್ಲ. ಸೊ ಅದ್ರ ಪಾಡ್ಗದು ತಿನ್ಕೊಂಡೈತಿ. ಎಷ್ಟು ಕೂಲ್ ಆಗೈತೆ ನೋಡಿ ಗೈಸ್. ಹಂಗೆ ಇಲ್ಲಿ ಕಟ್ಟಿರೋದು ಇದು ಪ್ರೇಮ್ದು, ಇದು ಪುನಿದು. ಪುನಿ 5 ನಿಮಿಷ ಕಟ್ಬಿಡ ಗೈಸ್. ಕಾಣಿಸ್ತಾ ಇಲ್ಲಿ. ಸೊ ಗೈಸ್ ಇದು ನಿಮ್ಗೆ ಏನು ಅಂತ ಗೊತ್ತಾದ್ರೆ ಕಮೆಂಟ್ ಹಾಕ್ರಿ. ನಾನೇನೋ ಜಿಂಕೆ ಅನ್ಕೊಂಡಿದೀನಿ ಗೈಸ್. ಸ್ಪೆಷಲ್ ಗೆಸ್ಟ್ ಕೂಡ ಸಿಕ್ಕವ್ರೆ. ಇದು ಯಾರು ಅಂತ ಗೊತ್ತಾದ್ರೆ ಟ್ಯಾಗ್ ಮಾಡ್ರಿ ಇಲ್ಲಿ. ಸೊ ಗೈಸ್ ಇಲ್ಲಿ ಇವ್ರಿಬ್ರು ಇಲ್ಲಾದ್ರೆ ಇನ್ನೊಬ್ಬ ಒಂದ್ ಪೇರ್ ಇಲ್ಲಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಗೈಸ್ ಇಲ್ಲಿ. ಸೊ ಗೈಸ್ ಇಲ್ಲಿ ನೋಡಿ ಏನ್ ಕ್ರೇಜಿ ಐತಲ್ಲ, ಎಲ್ಲಾ ಕೊರ್ದಿ ಮಾಡಿರೋದು. ಆ ಕಡೆ ಅಂತೂ ಫುಲ್ ವ್ಯೂ ಪಾಯಿಂಟ್. ಇಲ್ಲಿ ಪಾತಾಳ ಹೆಂಗದ್ ನೋಡ್ರಿ ಗೈಸ್. ಒಪ್ಪ ಇನ್ನ ಬರ್ತಾ ಇದ್ರಿ, ಇನ್ನ ಆ ಕಡೆಗೆ ಅದೇ ಫುಲ್ಲು ಎಳಿಬೇಕು. ನಾನ್ ಎಲ್ಲಿ ಗಂಟ ಝೂಮ್ ಮಾಡ್ತೀನೋ ಅಲ್ಲಿ ಗಂಟನೂ ಐತೆ. ಒಟ್ನಲ್ಲಿ ಫುಲ್ಲು ಸೈಕ್ ಆಗ್ಬಿಡ್ಬೇಕು ಗೈಸ್. ಗೈಸ್ ಮಂಡಿ ಹೊರೋದು ಬಂತು. ಇಲ್ಲಿಂದಾನೆ ಸ್ಟಾರ್ಟು. ಇಲ್ಲಿಂದ ಹತ್ತುತ್ತವ್ರೆ. ಸರಿ ಅಕ್ಕ ಒಂಚೂರು ಸೈಡಿಗೆ ಬರಕ್ಕ, ಒಂಚೂರು ಸೈಡಿಗೆ ಬರಕ್ಕ ಬಿಟ್ಟಿ ಬರ್ತವ್ರೆ. ಸೊ ಗೈಸ್ ನಾವ್ ಹೇಳ್ತೀನಲ್ಲ ದೇವ್ರು ತೋರ್ಸ್ತೀನಿ ಅಂತ, ಇಲ್ಲಿ ಆಪೋಸಿಟ್ ಗೈಸ್ ಹೆಂಗೈತೆ ನೋಡ್ರಿ. ಹೇಳಿ ಗೈಸ್, ಕ್ರೇಜಿ ಆಗೈತಲ್ಲ. ಹಂಗೈತೆ ಗೈಸ್ ಫುಲ್ ದೇವ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗೈಸ್ ಈ ಒಂದು ವ್ಲಾಗ್ ಅಲ್ಲಿ ತಿರುಪತಿಗೆ ಹೋಯ್ತಾ ಇದೀವಿ ವಿತ್ ಬಜೆಟ್ ಫ್ರೆಂಡ್ಲಿ, ಲೈಕ್ ಕಾಸು ಕಮ್ಮಿಲಿ ಹೋಗೋದ್ ಹೆಂಗೆ ಅಂತ. ಇದು ಜನರಲ್ ಬೋಗಿ ತಗೊಂಡಿದೀವಿ. ಇದ್ರಲ್ಲಿ ನಮ್ಮ ಪುನಿ, ನಮ್ ಪ್ರೇಮು ಮತ್ತೆ ನಾನು. ಗೈಸ್ ಈ ಫ್ರೆಂಡ್ಶಿಪ್ ಹೆಂಗೈತೆ ಅಂತಂದ್ರೆ, ಇಲ್ಲಿ ನನ್ಗೆ ನಿದ್ದೆ ಬರ್ತೈತೆ ಅಂತ ಫುಲ್ ನನಗೆ ಕೊಟ್ಬಿಟ್ಟವ್ರೆ. ಬಟ್ ಅವ್ರಿಬ್ರು ನಿಂತವ್ರೆ. ಇಲ್ಲ ಗೈಸ್ ಹಂಗೆ ಇನ್ನೊಂದ್ಸಲ ನೋಡ್ರಿ. ಜನ ಮಾತ್ರ ಸಕಲಾಗವ್ರೆ. ಬಟ್ ನನ್ ನಿದ್ದೆ ಬರ್ತೈತಲ್ಲ ಅಂತ ನನ್ ಕೊಟ್ಟವ್ರೆ. ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ಹೇಳ್ತೀನಿ. ಬೈ. ಸೊ ಗೈಸ್ ಆಗ್ಲೇ ಶ್ರೀನಿವಾಸಪುರ ಕಾಂಪ್ಲೆಕ್ಸ್ ಬಂದಾಯ್ತು. ಟ್ರೈನ್ ಇಂದ ಹೇಳಿದ್ವಿ, ಫುಲ್ ರಶ್ ಎಲ್ಲ ಇತ್ತು. ಸೊ ಈಗ ಆಪೋಸಿಟ್ ಶ್ರೀನಿವಾಸ ಕಾಂಪ್ಲೆಕ್ಸ್. ಇದ್ರ ನೆಕ್ಸ್ಟ್ ಇವಾಗ ನಮ್ಮ ಬಸ್ ಸ್ಟಾಪ್ ನಿಂತೈತೆ. ಇಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗಕ್ಕೆ ಟಿಕೆಟ್ తీసుಕೊಂಡು ಇವಾಗ ಸೀದಾ ಹೋಯ್ತಾ ಇರೋದೆ. ಹೇಳ್ತಾ ಇರ್ತೀನಿ. ಸೊ ಗೈಸ್ ಫೈನಲಿ ಅಲಿಪಿರಿಗೆ ಬಂದಾಯ್ತು. ಇಲ್ಲಿ ನೋಡಿದ್ರಾ, ಇಲ್ಲಿ ಡೈರೆಕ್ಟ್ ಇಲ್ಲಿಂದ ದರ್ಶನ ಒಂದ್ಸಲ ಮಾಡಿಸ್ಕೊತೀನಿ. ಕೈ ಕಳಿ ಇಲ್ಲಿ. ಸೊ ಗೈಸ್ ನೋಡಿದ್ರಾ, ಇನ್ನ ಫುಲ್ ಇಲ್ಲಿಂದ ಮೆಟ್ಲತ್ತ ಸ್ಟಾರ್ಟ್ ಮಾಡ್ಬೇಕು.
ಇಲ್ಲಿ ಎಂಟ್ರೆನ್ಸ್ ಇಲ್ಲೇ ಐತೆ, ಜೊತೆಗೆ ನಮ್ ಫ್ರೆಂಡ್ಸ್ ಇಲ್ಲೇ ಅವ್ರೆ. ನಾನಂತೂ ಫಸ್ಟ್ ಟೈಮ್ ಓದ್ತಾ ಇರೋದು ಗೈಸ್. ಎಷ್ಟ್ ಕಷ್ಟ ಇರುತ್ತೆ ಅಂತ ಎಲ್ಲ ತೋರಿಸ್ತಾ ಇರ್ತೀನಿ. ಈಗ ಅಕಸ್ಮಾತ್ ಹೊಸೊಬ್ರು ಯಾರ ಬರ್ ನಾರ್ತ್ ಆ ಸೈಡ್ ಏನಾರ ನೋಡ್ತಾ ಇದ್ರೆ ನೋಡ್ಕೊಳ್ಳಿ, ಹಿಂಗೈತೆ ಪರಿಸ್ಥಿತಿ. ಸೊ ಗೈಸ್ ಇವಾಗ ಆಗ್ಲೇ ಸ್ಟಾರ್ಟ್ ಆಗೈತೆ. ಈಗ ಹತ್ತಾನ ಅಂತ ಪ್ಲಾನ್. ಟೈಮ್ ಬಂದು 8 ಗಂಟೆ. ಬೇರೆ ಕಾಪಾಡಪ್ಪ ಮಾಡ್ಕಪ್ಪ. ಗೈಸ್ ಇಲ್ಲಿಂದ ಸ್ಟಾರ್ಟ್ ಜರ್ನಿ. ಸೊ ಗೈಸ್ ಇಲ್ಲಿಂದಾನೆ ಸ್ಟಾರ್ಟ್ ಅಫಿಷಿಯಲ್ ಆಗಿ. ಇಲ್ಲೆಲ್ಲ ದೇವಸ್ಥಾನ ಇತ್ತು, ಕೃಷ್ಣನ್ ಇತ್ತು, ವೆಂಕಟೇಶ್ವರನ್ ಇತ್ತು, ಪದ್ಮಾವತಿ ಇತ್ತು. ಇಲ್ಲಿಂದ ಸ್ಟಾರ್ಟ್. ಇಲ್ಲಿ ಗೋಪುರ ನೋಡಿ ಗೈಸ್ ಏನ್ ಕ್ರೇಜಿ ಆಗೈತೆ. ಅಂದ್ರೆ ಕಾಪಾಡಪ್ಪ, ಕೆಡ್ದಾಗ್ದಿರೋ ನೋಡ್ಕೊಳಪ್ಪ. ಬುದ್ಧಿ ಐಷಾರಾಗೆಲ್ಲ ಕೊಟ್ಟಾಡ್ಕೊಡಪ್ಪ. ನಮ್ ಫಾಲೋವರ್ಸ್ ಒಳ್ಳೇದ್ ಮಾಡ್ಲಪ್ಪ. ಸೊ ಗೈಸ್ ನಿಮ್ ಸಪೋರ್ಟ್ ಇಂದಾನೆ ಹಿಂಗೆಲ್ಲ ಮಾಡಕ್ ಹೇಳಿದ್ರು. ಸೊ ಗೈಸ್ ಇಲ್ಲಿ ಅಲಿಪಿರಿ ಹಚ್ಚಿದಂಗೆ ಸ್ಟಾರ್ಟಿಂಗ್ ಆಯ್ತಾ. ಯಾರು ಹತ್ತಕ್ಕಾಗಲ್ಲ, ಡೈರೆಕ್ಟ್ ಇದ್ ಮಾಡ್ತೀರಾ ಅಂತವ್ರಿಗೆಲ್ಲ ಇದು ತೋರಿಸ್ತಾ ಇದೀನಿ. ಇಲ್ಲ ಇಲ್ಲ, ಮಳೆ ಬಂದಾಗ ಅದೇ ವಾಸ ಇದಾವೆ. ಸೊ ಗೈಸ್ ಇಲ್ಲಿ ಎಷ್ಟು ಅಂದ್ರೆ ಕುಂಕುಮ ಐತೆ ಅಂತ ನೋಡ್ರಿ, ಎಷ್ಟು ಹಾರ್ಡ್ ವರ್ಕ್ ಇರ್ಬೇಕು. ಇಲ್ಲಿಂದ ನೋಡ್ರಿ, ಇಲ್ಲಿಂದ ಏಕ ಹತ್ಕೊ ಬರ್ತಾರಲ್ಲ, ಅದು ಒಂದೊಂದೇ ಇಕ್ಕಿ ಒಬ್ಬೊಬ್ರು ಕರ್ಪೂರ ಹಚ್ತಾರೆ. ಇಲ್ಲಿ ಕರ್ಪೂರ ಏಕ ಉರಿತದಂಗೆ ಇರ್ತದೆ. 3500 ಮೆಟ್ಲ ಇದೆ. ನಾವ್ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಇನ್ನ ಇಲ್ಲಿ ಜೊತೆಗೆ ನೋಡಿ ಗೈಸ್ ಹಂಗೆ ಇಲ್ಲಿ ಅಲ್ಲಿಂದಾನೆ ಕೈ ಮುಕ್ಕಳಿ ಕಾಣಿಸ್ತಾ. ಇವ್ರಾಗ್ಲೇ ಹೇಳ್ತವ್ರೆ ಈಗ ಇಬ್ರು ಬ್ಯಾಗ್ ಅವ್ರಿಬ್ರೆ ಹೊತ್ಕೊಂಡಿರೋದು. ನನ್ನ ಅನ್ಪಾಡೆ ನನ್ ಫ್ರೀ ಬಿಟ್ಬಿಡವ್ರೆ. ಬತ್ತ ನಾನು 2 ಬ್ಯಾಗ್ ಹಿಡ್ಕೊ ಬರ್ಬೇಕಂತ ನಾವು ಬಸ್ಸಲ್ಲಿ ಬಂದ್ಬಿಡ ಅಲ್ವಾ. ಬಟ್ ಸಕ್ಕ ಆಯ್ತು. ನಾನು ಫಸ್ಟ್ ಟೈಮ್ ಹತ್ತಿತಾರಲ್ವಾ, ನಂಗೆ ರೂಢಿ ಇಲ್ಲ. ಎಷ್ಟು ಬೇಗ ಹತ್ತೀವಿ ಅಂತ ನೋಡೋಣ. ಟೈಮ್ ಹೇಳ್ತೀನಿ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು ಎಷ್ಟೊತ್ತಿಗೆ ಎಂಡ್ ಆಯ್ತು ಅಂತ. ಸೊ ಗೈಸ್ ಇಲ್ಲಿ ಏನ್ ಕಾಣೈತೆ, ನಮ್ ಸ್ಪೆಷಲ್ ಗೆಸ್ಟ್ ಜಿಂಕೆ. ಬಟ್ ಇದನ್ನ ಯಾರು ಹಿಡಿಯಕ್ಕಾಗಲ್ಲ, ಏನಿಲ್ಲ. ಸೊ ಅದ್ರ ಪಾಡ್ಗದು ತಿನ್ಕೊಂಡೈತಿ. ಎಷ್ಟು ಕೂಲ್ ಆಗೈತೆ ನೋಡಿ ಗೈಸ್ ಹಂಗೆ. ಅಲ್ಲ ಅದು ಜ್ಞಾನನೇ ಇಲ್ಲ. ಇಲ್ಲಿ ಗೈಸ್ ಅದಿದ್ದಂಗೆ ಜಿಂಕೆ ಎಲ್ಲ ನೋಡ್ತಾ ಇದೀವಿ. ಎಲ್ಲ ಫುಲ್ ಗಾಬರಿ ಆಗ್ಬಿಟ್ಟವ್ರೆ. ಏನು ಜಿಂಕೆ ಬಂದ್ಬಿಟ್ಟೈತೆ, ಏನು ಜಿಂಕೆ ಬಂದ್ಬಿಟ್ಟೈತೆ ಅಂತ. ಇಲ್ಲಿ ಒಬ್ಬೊಬ್ರು ಅಂತ ನಾಯಿ ತರ ಕರಿತಾರೆ ಅಂತ. ಸೊ ಗೈಸ್ ಇಲ್ಲಿ 300 ಹತ್ತಿರೋದು ಇನ್ನ. ಆಗ್ಲೇ ಎಷ್ಟೊಂದ್ ಜನ ರೆಸ್ಟ್ ಆಗ್ಬಿಟ್ಟ ಹತ್ರ. ಇಲ್ಲ ಗೈಸ್ ತಿರ್ಗಾ ಒಂದ್ ಜಿಂಕೆ, ಅದ್ರ ಫ್ಯಾಮಿಲಿನ ತೋರಿಸ್ತೀನಿ ಇವಾಗ ನೋಡಿ. ಗೈಸ್ ಕಾಣಿಸ್ತಿದ್ದಾ? ಇದು ಹೆಂಗೈತೆ ನೋಡ್ರಿ, ಫುಲ್ ಹಿಂಗೈತೆ. ಆಲ್ಮೋಸ್ಟ್ ಒಂದು 75 ಅನ್ಕೋತೀನಿ, 75 ಡಿಗ್ರಿ ಸಾಕಾಗೈತೆ. ಇನ್ನೊಂದು ಒಂದು ಯೂನಿಕ್ ಥಿಂಗ್ ಏನಂತಂದ್ರೆ, ಇಲ್ಲಿ ಕಲ್ಲು ಆತರ ಕಟ್ಟಿದ್ರೆ ಮನೆ ಕಟ್ಸ್ತಾರಂತೆ. ಇಲ್ಲಿ ಈಗ ನನ್ ಕೇಳ್ಬೋದು, ನೀವು ಕಟ್ಸಲ್ಲ ಅಂತ. ಕಟ್ಟಾಗ್ಲಿ ಒಂದ್ ಮಡಗೈತು ಇಲ್ಲಿ ಕಟ್ಟಿರೋದು. ಇದು ಪ್ರೇಮ್ದು, ಇದು ಪುನಿ 5 ನಿಮಿಷ ಕಟ್ಬಿಡ ಗೈಸ್. ಇಲ್ಲಿ ಆಗ್ಲೇ ಎಲ್ಲ ಎಷ್ಟು ಸುಸ್ತಾಯ್ತಿದೆ. ಆಗ್ಲೇ 1000 ಹತ್ತಿರ್ಬೋದು.
1000 ಆಯ್ತು. ಇಲ್ಲಿ 1000ಕ್ಕಾಗ್ಲಿ ಎಲ್ರಿಗೂ ಸುಸ್ತಾಗಿ ಆಗ್ಬಿಟ್ಟಿತಾ. ಪ್ರೇಮ್ ಬೇರೆ ಬ್ಯಾಗ್ ಕೊಟ್ಟ. ಇವಾಗ 15 ಫುಲ್ ಎಲ್ಲ ಇಳಿತೈತಿ ಕೆಳಗಡೆಯಿಂದ. ಸುಸ್ತು ಇಲ್ಲಿ ಎಷ್ಟು ವೇಟ್ ಐತೆ. ಸೊ ಗೈಸ್ ಆಗ್ಲೇ 2,300 ಆಗೈತೆ. ಎಲ್ರಿಗೂ ಬ್ಯಾಗ್ ಚೇಂಜ್ ಮಾಡಿ ಸಾಕೋಗೋಯ್ತು. ಜೊತೆಗೆ ಮಧ್ಯದಲ್ಲಿ ಬ್ರೇಕ್ ತರ ಜ್ಯೂಸು ಏನ. ನಾನು 900 ಮೆಟ್ಲತ್ತಿಲ್ಲ, ಎಷ್ಟು 1000 ಹತ್ತಿದೀನಿ ಗೈಸ್. ಆ ಬ್ಯಾಗ್ ಹಿಡ್ಕೊಂಡು ಈ ಬ್ಯಾಗ್ ಹಿಡ್ಕೊಂಡು 1000 ಮೆಟ್ಲತ್ತಿದೀನಿ. ಕತೆ ಹೊಡಿತಾವನೆ. ತಿರ್ಗ ಒಂದು 200 ಮೆಟ್ಲು ತಿರ್ಗಾ ಮಾಮೂಲಿ ನಡ್ಕ ಬಂದೆ. ತಿರ್ಗಾ ಆಮೇಲೆ ಪುಣ್ಯತ್ರ ಚೇಂಜ್ ಮಾಡ. 5 ಸಲ ಏನ್ ತಗೊಂಡಿಲ್ಲ, ನೀನ್ ಡೌ ಮಾಡ್ಬೇಡ. ಬಟ್ ಅದ್ರ ಒಂಥರ ಮಜಾ ಐತೆ. ಇತ್ಲಾಗ ಸುಸ್ತು ಐತಲ್ಲ, ಇತ್ಲಾಗ ಕಾಲು ಒಂದ್ ಸ್ವಲ್ಪ ಲೈಟಾಗಿ ಎಳಿತೈತೆ. ನಾಳೆ ಎಳಿತದೆ ಮೋಸ್ಟ್ಲಿ ದರ್ಶನ ಆದ್ಮೇಲೆ ಎಲ್ಲ ಅದು ದೇವ್ರ ನೋಡಿದ ತಕ್ಷಣ ಎಲ್ಲ ರಿಲೀಫ್. 5 ಸೆಕೆಂಡ್ మాధవి గారు, నళిని గారు, ఊరు బెంగళూరు. తమరు ఇష్టమైన శ్రీవారి ఆలయమంతా ప్రసారకరాలి అడ్డుకొచ్చి ಶಿವ ಕೊಡುತ್ತಿನಾము. ಇನ್ ಚಾರ್ಜರ್ ಇಲ್ಲ, ಸ್ವಲ್ಪ ಮೈನ್ ಕ್ಲಿಪ್ಸ್ ಮಾತ್ರ ಹಾಕ್ತೀನಿ. ಸೊ ಗೈಸ್ ಇಲ್ಲಿ ಏನ್ ಬಂದೈತೆ ಅಂತ ಸಾರಂಗ. ಅದು ಅಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲಿ. ಸೊ ಗೈಸ್ ಇದು ನಿಮ್ಗೆ ಏನು ಅಂತ ಗೊತ್ತಾದ್ರೆ ಕಮೆಂಟ್ ಹಾಕ್ರಿ. ನಾನೇನೋ ಜಿಂಕೆ ಅನ್ಕೊಂಡಿದ್ದೀನಿ. ಮೇಕಮ್ ಅಂದ್ರೆ ಮೇಕಮ್ ಗೈಸ್, ಇದ್ರ ಹೆಸರು ಬಂದು ಮೇಕಮ್ ಅಂತೆ. ಇಲ್ಲಿ ಎಲ್ಲ ತಿನ್ಸ್ತವ್ರೆ, ಚಪಾತಿ, ರೊಟ್ಟಿ, ಅದು ಇದು ಸಮಥಿಂಗ್ ಎಲ್ಲ ಫೋಟೋ ಮೇಲೆ ಫೋಟೋ ಹೊಡಿತವ್ರೆ ಗೈಸ್. ಆದ್ರೂ ಈ ಫಸ್ಟಿನ ತರ ಫುಲ್ ಹಿಂಗೆ ಸ್ಲೋಪ್ ಅಲ್ಲೇ ಇಲ್ಲ. ಇವಾಗಾದ್ರೆ ಒಂದಷ್ಟು ದೂರ ನಡೆದ್ರೆ ತಿರ್ಗಾ ಒಂದಷ್ಟು ದೂರ ಮೆಟ್ಲಲ್ಲಿ ಇಲ್ಲಿ ತಿರ್ಗಾ ಒಂದಷ್ಟು ದೂರಕ್ಕೆ ಐತೆ. ಫಸ್ಟಿನ ತರ ಫುಲ್ ಹಿಂಗೆ ಇರ್ಲಿಲ್ಲ. ಆಕ್ಚುಲಿ ಇವಾಗ ಒಂದ್ ಸ್ವಲ್ಪ ಈಸಿ ಆಗೈತೆ. ಮತ್ತೆ ಒಂಥರ ಗ್ರೀನರಿ ಎಲ್ಲ ಫುಲ್ ಸೆಟ್ ಆಗ್ತಿದೆ. ಸ್ವಲ್ಪ ಕಾಲು ನೋತೈತೆ. ಇನ್ನ ಕರೆಕ್ಟ್ 950 ಮೀಟರ್ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಹೊರಟ್ರು. ಗೈಸ್ ಸ್ಪೆಷಲ್ ಗೆಸ್ಟ್ ಕೂಡ ಸಿಕ್ಕವ್ರೆ. ಇದು ಯಾರು ಅಂತ ಗೊತ್ತಾದ್ರೆ ಟ್ಯಾಗ್ ಮಾಡ್ರಿ. ಇಲ್ಲಿ ಗೈಸ್ ಮುಳ್ಳು ಐತೆ, ಸುಮ್ನೆ ಯಾಕೆ. ಅದು ಬೇರೆ ಕಾಡಂದ. ಇಲ್ಲಿ ನೀಟಾಗಿ ನೋಡಿದ್ರೆ ಏನ್ ಬೆಚ್ಬಿಡ್ತಲ್ಲ. ಏನೋ ತಿಂತೈತೆ, ಅದು ಮಣ್ಣಲ್ಲಿ ಏನೋ ಕೆದಕಿ ತಿಂತೈತೆ. ಒಂದೊಂದು ಸೀದಾ ರೋಡ್ಗೆ ಹೊಂಟೋಯ್ತು. ಅಲ್ಲಿ ರೋಡ್ ಕ್ರಾಸಿಂಗ್ ಮಾಡ್ತಾ ಇದೆ ಗೈಸ್. ಇಲ್ಲಿ ಅಲ್ಲಿ ಸುತ್ತಮುತ್ತ ಬರ್ತಾ ಇರ್ಬೇಕಾದ್ರೆ ವೈಲ್ಡ್ ಲೈಫ್ ಅಂತೂ ಸಕಾದ ಎಕ್ಸ್ಪೀರಿಯನ್ಸ್ ಐತೈತೆ. ಅವ್ರ ಪಾಡ್ಗೆ ಅವ್ರು ಓಡ್ತಾ ಅವ್ರೆ. ಬೇಗ ಕಂಪ್ಲೀಟ್ ಮಾಡ್ಬೇಕಂತ 2 ಅವರ್ ಕಂಪ್ಲೀಟ್ ಮಾಡೋಣ ಅಂತ ಚಾಲೆಂಜ್ ತಗೊಂಡವ್ರೆ. ಸೊ ಓಡ್ತಾವ್ರ ಅವರು. ನಾನು ನಿಧಾನಕ್ಕೆ ಗೊತ್ತಾ ಇದ್ದೀನಿ. ಅವ್ರಿಗೂ ನನ್ಗೂ ಒಂದ್ 10 ಮೀಟರ್ ದೂರ ಇದೆ ಅಷ್ಟೇ ಗೈಸ್. ಇಲ್ಲಿ ಅಲ್ಲೇ ಹೋಯ್ತಾವ್ರೆ ಗೈಸ್. ಸೊ ಗೈಸ್ ಫೈನಲಿ ನಮ್ ಬಾಸ್ ಕೂಡ ಬಂದ್ರು, ಆಂಜನೇಯ. ನೋಡಿ ಗೈಸ್ ಲೈವ್ ಅಂತ ಇಲ್ಲಿ ಅವ್ರು ಎಲ್ಲೋದ್ರು ಅಂತಾನೆ ಗೊತ್ತಾಯ್ತಲ್ಲ. ಸೊ ಆಗ್ಲೇ ಕಳ್ಕೊಬಿಟ್ಟಿದೀನಿ ಅವ್ರನ್ನ. ಎಲ್ಲ ಓಡಾಬಿಟ್ಟವ್ರೆ. ಇಲ್ಲಿ ಗೈಸ್ ಇಲ್ಲಿ ಕಂಟೆಂಟ್ ಮಾತ್ರ ಕೊಡೋದು ಮಿಸ್ ಮಾಡೋದು. ಇಲ್ಲಿ ಏನೋ ಕಟ್ಟವ್ರು ಹೊರಗಡೆ, ನಂಗೆ ಗೊತ್ತಿಲ್ಲ. ಕಂಕ್ಳು ಸಾರಿ ಅದೇನೋ ತೊಟ್ಲು, ಅದನ್ನ ಕಟ್ಟವ್ರೆ. ಸಾಕು ಓಡೋಣ. ಸೊ ಗೈಸ್ ಬನ್ನಿ, ಲೇಟ್ ಮಾಡೋದು ಬೇಡ. ಸೊ ಗೈಸ್ ಇಲ್ಲಿ ಇವ್ರಿಬ್ರು ಇಲ್ಲಾದ್ರೆ ಇನ್ನೊಬ್ಬ ಒಂದ್ ಪೇರ್ ಇಲ್ಲಿ
ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಎಲ್ಲ ನೋಡ್ಬಿಟ್ಟಿದ್ದೀನಪ್ಪ ಆಗ್ಲಿ ಆಲ್ಮೋಸ್ಟ್. ನಾವು ನೋಡಿದೆ ಬಟ್ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಅಷ್ಟಲ್ಲಿ ಓಡೋಗ್ಬಿಟ್ಟು ಇನ್ ಸಿಂಹ ಕರಡಿ ಎಲ್ಲ ಬಂದ್ಬಿಟ್ರೆ ಇನ್ನ ಕ್ರೇಜಿ ಆಗಿರ್ತದೆ ಗೈಸ್ ಅಲ್ವಾ. ಇಲ್ಲಿ ಈ ವ್ಲಾಗ್ನ ಯಾವಾಗ ನೋಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಒಂದು ಪಾರ್ಟ್ ಅಲ್ಲಿ ಇರ್ಬೇಕಾದ್ರೆ ನನ್ ಸುತ್ತ ಫುಲ್ ಕ್ರೌಡ್ ಇರ್ಬೇಕು. ಅದ್ ನನ್ನ ಆಸೆ, ನಾನ್ ಮಾಡ್ತೀನಿ ಅದನ್ನ ಪಕ್ಕ. ದೇವ್ರ ಹತ್ರ ಅದೇ ಕೇಳ್ಕೊತಾ ಇರೋದು, ಆದಷ್ಟು ಬೇಗ ಇದಕ್ಕೆ ಹೋಗೋಣ ಅಂತ. ಸಪೋರ್ಟ್ ಮಾಡಿ ಗೈಸ್, ಇರ್ಲಿ ಗೈಸ್. ಇಲ್ಲಿ ಸೊ ಗೈಸ್ ಇಲ್ಲಿ ನೋಡಿ ಏನ್ ಕ್ರೇಜಿ ಐತಲ್ಲ, ಎಲ್ಲಾ ಕೊರ್ದಿ ಮಾಡಿರೋದು. ಆ ಕಡೆ ಅಂತೂ ಫುಲ್ ವ್ಯೂ ಪಾಯಿಂಟ್. ಇಲ್ಲಿ ಪಾತಾಳ ಹೆಂಗದ್ ನೋಡ್ರಿ ಗೈಸ್. ಒಪ್ಪ ಇನ್ನ ಬರ್ತಾ ಇದ್ರಿ, ಇನ್ನ ಆ ಕಡೆಗೆ ಅದೇ ಫುಲ್ಲು ಎಳಿಬೇಕು. ನಾನು ಎಲ್ಲಿ ಗಂಟ ಝೂಮ್ ಮಾಡ್ತೀನೋ ಅಲ್ಲಿ ಗಂಟನೂ ಐತೆ. ಒಟ್ನಲ್ಲಿ ಫುಲ್ಲು ಸೈಕ್ ಆಗ್ಬಿಡ್ವೆ ಗೈಸ್. ಕಾಲ್ ಬೇರೆ ನೋಡ್ತಾ ಇನ್ನ 4 ಕಿಲೋಮೀಟರ್ ಐತೆ ತಿರುಮಲ. ಅದೊಂದು ತಲೆನೋವು ಪಾಯಿಂಟ್. ಅದಲ್ದೆ ಇವಾಗ ಪದೇ ಬ್ಯಾಗ್ ಬೇರೆ ಎಕ್ಸ್ಚೇಂಜ್ ಮಾಡ್ತಿದ್ವ. ನಾನು ಇರ್ಲಾರ್ದೆ ಇರುವೆ ಬಿಡ್ಕೊಂಡಂಗೆ ಸುಮ್ನೆ ಒಂದ್ ಜೊತೆ ತಗೊಂಡಿದ್ರೆ ಕರೆಕ್ಟ್ ಆಗಿ ಆಗಿರೋದು. ನಾನೇನ್ ಮಾಡಿದೀನಿ, 3 ಜೊತೆ ತಂದಿದ್ದೀನಿ. 3 ಪ್ಯಾಂಟ್, 3 ಶರ್ಟ್, 2 ಪಂಚೆ, ಒಂದು ಸ್ಟೀಲ್ ಅಲ್ಲ ಪ್ಲಾಸ್ಟಿಕ್ ತರದಿದ್ರೆ ಒಂದು ಓಕೆ, ಸ್ಟೀಲ್ ತಂದಿದ್ದೀನಿ. ಅದು ಸಣ್ಣ ತಂದಿದ್ದೀನ, ಅದೇ 1 kg ಐತೆ. ತಿರ್ಗಾ ಅದು ಇದು ಎಲೆಕ್ಟ್ರಾನಿಕ್ಸ್ ಐಟಮ್, ಚಾರ್ಜರ್, ತಿರ್ಗಾ ಅದು ಇದು ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದ್ 10 kg ಬ್ಯಾಗ್ ಐತಿದು. ಎತ್ಕ ಬರೋಷ್ಟೇ ಆಯ್ತಾ ಇಲ್ಲ. ಅವ್ರಿಬ್ರು ಒಂದೇ ಬ್ಯಾಗ್ ಅಲ್ಲಿ 2 ಅವ್ರಿಬ್ರದ್ದು ಮಡಿಕೊಂಡವ್ರೆ. ನಂದು ಇದು ಒಂದರಲ್ಲೇ ವೆಯ್ಟ್ ಹೊಡಿತಾ ಇದೆ. ಅಪ್ಪ ಸೊ ಹಿಂಗಾಯ್ತಾ ಇದೆ ಗೈಸ್ ಕತೆ. ನೀವೇನಾದ್ರೂನು ಸ್ವಲ್ಪ ಹೊರಗಡೆ ನೋಡೇ ಇಲ್ಲ, ಮೆಟ್ಲತ್ತಿಲ್ಲ ಅಂತಂದ್ರೆ ಹಿಂಗ್ ನೋಡ್ಕೊಳ್ಳಿ ಗೈಸ್. ಹಂಗೆ ಒಂಚೂರು ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಬಾಯ್. ಗೈಸ್ ಮಂಡಿ ಹೊರದು ಬಂತು, ಇಲ್ಲಿಂದಾನೆ ಸ್ಟಾರ್ಟು. ಇಲ್ಲಿಂದ ಹತ್ತುತ್ತವ್ರೆ. ಸರಿ ಅಕ್ಕ ಒಂಚೂರು ಸೈಡಿಗೆ ಬರಕ್ಕ, ಒಂಚೂರು ಸೈಡಿಗೆ ಬರಕ್ಕ ಬಿಟ್ಟಿ ಬರ್ತವ್ರೆ. ಮೋಸ್ಟ್ಲಿ ನಮ್ ಪ್ರೇಮ್ ಟ್ರೈ ಮಾಡ್ತಾವನ, ಇಲ್ಲ ಹೊಂಟೋಗ್ಬಿಟ್ಟವನ್ ಮುಂದಕ್ಕೆ. ಇಲ್ಲಿ ಸೊ ಗೈಸ್ ಇದೆ ಹಿಂಗೈತೆ, ಹಿಂಗ್ ಕೆಳಗಡೆಯಿಂದ ನೋಡಿದ್ರೆ ಹಿಂಗೈತೆ ಇದು. ಇಲ್ಲಿ ನೋಡಿ ಗೈಸ್, ಇದು ಲೊಕೇಶನ್ ಸರಿ ಗೊತ್ತಾಯ್ತಲ್ಲ. ಗೊತ್ತಾಗಿದ್ರೆ ಹೇಳ್ಬಿಡ್ವೆ, ಸುಮ್ನೆ ಸುಸ್ತೈತಿ ಅಂತ ಓಡ್ ಬತ್ತಾಯ್ತೀನಿ ಅತ್ತಾಗಿ. ನಾವು ಏನಾರ ಒಂಚೂರು ಟ್ರೈ ಮಾಡ್ಬೋದಿತ್ತು, ಬಟ್ ಅದೇ ಸಾಕಾಗ್ಬಿಟ್ಟೈತೆ ಇದಕ್ ಮಾಡಷ್ಟಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಇನ್ ಆಕ್ಚುಲಿ 500 ಮೀಟರ್ ಗೈಸ್, 500 ಮೀಟರ್, ಇಲ್ಲಿ 500 ಮೆಟ್ಲು ಅಷ್ಟೇ ಬಂತು. 1,000 ಮಾತ್ರ ಸಾಕಾಗ್ಬಿಟ್ಟೈತೆ. ಒಂಚೂರು ಕಾಂಪೌಂಡರಾನ ಸರಿ. ಸೊ ಗೈಸ್ ಫೈನಲಿ ಫೌಂಡ್ ದಟ್ ಪ್ಲೇಸ್. ಅದೇ ನನಗಿದು ಏನಂತ ಜ್ಞಾಪನ ಬರ್ತಾರ, ಬಟ್ ಆದ್ರೆ ಏನೋ ಐತೆ. ಅದು ಯಾವ್ದೋ ಭಕ್ತರು ಅಡ್ಬಿದ್ದಿ ಅದೇನೋ ಕಲ್ಲಾಗಿದ್ದು ಅದೇನೋ ಹೇಳ್ತಾರಲ್ಲ ಅದು. ಸೊ ಗೈಸ್ ಎಲ್ಲ ಹೆಂಗ್ ಪೆಗರ್ ಕೆಲಸ ಮಾಡ್ಕೊಬಿಟ್ಟಿದೀವಿ ಅಂತಂದ್ರೆ, ನಡ್ಕ ಬಂದಿದ್ವಲ್ಲ ಬೆಟ್ಟ ಹತ್ಕೊಂಡಿ, ಕ್ಯಾನ್ಸಲ್ ಆಗ್ಬಿಟ್ಟೈತಂತೆ. ಫಾರ್ಮ್ ಮೂಮೆಂಟ್ ಆಗೋಯ್ತು ಅಲ್ಲ. ಅದಾದ್ಮೇಲೆ ಈಗ ಎಕ್ಸ್ಪೆಕ್ಟೆಡ್ ದರ್ಶನ ಟೈಮ್ ನೋಡಿದ್ರೆ 18 hour ತೋರಿಸ್ತೈತೆ. ನಾನ್ ಮನೆಗ್ ಬೇರೆ ಒಂದೇ ದಿನದಲ್ಲಿ ಓಡ್ ಬರ್ತೀನಮ್ಮ ಹಂಗೆ ಅಂತ ಅಂದಿದ್ದೀನಿ. ಅಲ್ಲ ಇಸ್ಕೊಂಡಲ್ಲ. ಇವಾಗ ನೋಡ್ರೆ ಇವ್ರ ಮಾತ್ ಕೇಳ್ಕೊಂಡಿ ಬಂದಿರತ್ಗೆ ಈಗ ಅನ್ಭವಿಸ್ತಾ ಇದೀನಿ. ಹೇಳಂಗಿಲ್ಲ ಬಿಡಂಗಿಲ್ಲ. ಇವ್ರಿಗೂ ಫಸ್ಟ್ ಟೈಮ್ ಅಲ್ವಾ ಮಚ್ಚ
ಈ ಬೋಣಿ ಮಗ ಏನ್ ಹೇಳ್ಬೇಕು ಗೊತ್ತಾ, ಸ್ಟಾರ್ಟಿಂಗ್ ನಂಗೇನು ಗೊತ್ತಿಲ್ಲ ಅಂತ ಹೇಳ್ಬೇಕು. ಏನು ಅಪ್ಪಿ ವರ್ಷಕ್ಕೆ 2 ಸಲ ಬರ್ತೀನಿ ನಾನು. ಮುಚ್ಚೋ ಜಾಸ್ತಿ ಮಾತಾಡ. ವರ್ಷಕ್ಕೆ 2 ಸತಿ ಬರ್ತಾನಂತೆ. ಧರ್ಮದರ್ಶನ ಎಲ್ಲಿ ಅಂತ ಗೊತ್ತಿಲ್ಲ, ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ, ಟಿಕೆಟ್ ಎಲ್ಲಿ ತಗೋಬೇಕು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಬಳಸ್ಕೊಂಡ್ ಕರ್ಕೊಂಡು ಹೋಗೋಣ. ಇವಾಗ ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಾಯ್ತದ ಅಂತಂದ್ರೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಹೋಗಿದೆ ಬೆಳಗ್ಗೆ, ಅದ್ರ ಆಪೋಸಿಟ್ ಗೊತ್ತಾ ಹೇಳದ್ ಕೇಸ್ ಗೊತ್ತಿರ್ತದೆ ನಿನ್ ತಲೆಗೆ. ಹೇಳ್ತೀನಿ ಒಂದೇ ಅಂಶರು ಏನಾಯ್ತು ಗೊತ್ತಾ, ಶ್ರೀನಿವಾಸ ಕಾಂಪ್ಲೆಕ್ಸ್ ಹೋಗಿದ್ದೋ, ಅದ್ರ ಆಪೋಸಿಟ್ ಬಸ್ ಟಿಕೆಟ್ ತಗೊಂತಾರಲ್ಲ ಎಲಿಪೆರಿಗೆ ಮೆಟ್ಲ ಹತ್ಕೊಂಡ್ ಹೋಗ್ಬೇಕಲ್ಲ, ಅಟ್ಲೀಸ್ಟ್ ಅಲ್ಲೇ ಯಾರು ಹೇಳ್ಬಿಟ್ಟಿದ್ರೆ ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಸುಮ್ನೆ ವೇಸ್ಟ್ ಆಯ್ತದ ಹಂಗೆ ಅಂತ ನನ್ ಗೊತ್ತಿರ್ಲಿಲ್ಲ. ಮತ್ ಇವಾಗ ನೋಡಿದ್ರೆ ಎಕ್ಸ್ಪೆಕ್ಟೆಡ್ ಅವರ್ಸ್ 18 hours ಇಲ್ಲಿ ನೋಡಿದ್ರ. ಈಗ ಇದು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಲ್ಲಿ ಟಿಕೆಟ್ ಯಾವಾಗ ಕೊಡ್ತಾರೆ ಗೊತ್ತಾ, ಬೆಳಗಿನ ಜಾವ 4 ಗಂಟೆ ಕೊಡ್ತಾರೆ. 1 hour ಫುಲ್ ಟಿಕೆಟ್ ಕೊಡ್ತಾರೆ. ಇಲ್ಲ ಕನ್ಫ್ಯೂಸ್ ಏನ್ ಮಾಡ್ತಾರ, ಅವ್ರಿಗೆ ಅರ್ಥ ಆಯ್ತಿದೆ, ನಿನ್ಗೆ ಅರ್ಥ ಆಯ್ತಾರ. ಇವನು ಚಿಕ್ಕ ವಯಸ್ಸಲ್ಲಿ ಬಂದವನಂತೆ, 2 ಸಲ ಬಂದವನಂತೆ, ಅದ್ ಯಾವ್ದಾವ್ದೋ ಏನೇನೋ ಹೇಳ, ನಮ್ಗದ್ ಗೊತ್ತಿಲ್ಲ. ಅದಾದ್ಮೇಲೆ ನಾವ್ ಹೆಂಗ್ ಗೊತ್ತಾ ಬರೋದು, ಬರ್ತೀವಿ ಕಾರ್ ಹಾಕ್ತಿವಿ, ಶ್ರೀನಿವಾಸ ಕಾಂಪ್ಲೆಕ್ಸ್ ಅಲ್ಲಿ ಟಿಕೆಟ್ ತಗೊಂತೀವಿ, ಆಧಾರ್ ಕಾರ್ಡ್ ಕೊಟ್ಟು ಏನು ತಗ ಬೇಗ ಹೋಗಲು. ಸೊ ಗೈಸ್ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಕೇಳಿಸ್ಕೊಳ್ಳಿ. ಇದು ದರ್ಶನಕ್ಕೆ ಫ್ರೀ ದರ್ಶನಕ್ಕೆ ದಾರಿ ಗೊತ್ತಿಲ್ಲ ಅಂತಂದ್ರೆ ಎಲ್ಲ ಒಂದೇ ತರ ಐತೆ. ಏನ್ 6 ತಿಂಗಳಿಗೆ ಒಂದ್ಸಲ ನೆನ್ಪಿಟ್ಕೊಳಕ್ ಆಯ್ತದ, ಆಗಲ್ಲ ತಾನೆ. ಇವಾಗ ಯಾರೇ ಬಂದ್ರು ಹೊಸದಾಗಿ ಯಾರ ಕೇಳ್ತಾ ಇರ್ತಾನೆ ಅಟ್ಲೀಸ್ಟ್ ಎಷ್ಟಲ್ಲ ಅಂತ. ನಾನ್ 4 ಸಲ ಕೇಳಿದೀನಪ್ಪ, ಎಲ್ಲಿ ಫ್ರೀ ದರ್ಶನ ಅಂತ. ಇಲ್ಲಿ ಇವ್ರಿಬ್ರು ಗಂಡ ಹೆಂಡ್ತಿ ನೋಡಿ ಹಿಂಗ್ ಮಾತಾಡ್ಕೊಂಡಿರ್ತಾರೆ. ಈಗ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಇತ್ಲಾಕ್ ಪಾಯಿಂಟ್ ಐತೋ ಇಲ್ಲೋ ಗೊತ್ತಿಲ್ಲ. ಅಪ್ಪ ಅವ್ರು ಎಷ್ಟು ನೋಡ್ಬಿಟ್ರೆ ಸಿಕ್ಕಾಗ್ಬಿಡ್ತಾರೆ. ಇಲ್ಲಿ ನೋಡಿ ಗೈಸ್ ಅಂತ ಇನ್ನ ತಲೆ ಕೆಡ್ತೈತೆ. ಸೊ ವ್ಲಾಗ್ ನ ಆಮೇಲೆ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಚಾರ್ಜ್ ಇವಾಗ ಕಮ್ಮಿ ಐತೆ. ಇಲ್ಲಿಂದ ಸ್ಟಾರ್ಟ್ ಆಯ್ತದೆ ಕ್ರೌಡ್, ಇಲ್ಲಿಂದ ತೋರಿಸ್ತೀನಿ ಎಷ್ಟು ಅವರ್ಗೆ. 18 hour ತೋರಿಸ್ತೈತೆ. ಸರಿ ಕ್ಯೂ ಮರ್ತೋಯ್ತು. ಬಾಯ್. ಸೊ ಗೈಸ್ ಇಲ್ಲಿಂದ ಫೋನ್ ಎಲ್ಲ ಮಡಗ್ಬೇಕು. ಸೊ ಬ್ಯಾಗ್ ಈಗೆಲ್ಲ ರೆಡಿ ಮಾಡಿ ಮಡಗ್ತೀವಿ. ಸೊ ಇಲ್ಲಿಂದ ಲಾಸ್ಟ್ ತಿರ್ಗಾ ನೆಕ್ಸ್ಟ್. ಸೊ ಬೈ ಗೈಸ್. ಆಧಾರ್ ಕಾರ್ಡ್ ಎಲ್ಲ. ಸೊ ಗೈಸ್ ದರ್ಶನ ಎಲ್ಲ ಕರೆಕ್ಟ್ ಆಗಾಯ್ತು. ಇವಾಗ ಫುಲ್ ರೆಡಿ ಆಗಿದ್ದೀನಿ ಇಲ್ಲಿ. ಸೊ ಈಗ ಆಪೋಸಿಟ್ ಕಲ್ಯಾಣಿ ನಿಂತಿದ್ದೀನಿ ಇಲ್ಲಿ. ಫಸ್ಟ್ ಎಲ್ಲ ಬಿಡ್ತಿದ್ರು, ಇವಾಗ ಬಿಡ್ತಾ ಇಲ್ಲ. ಇದೀಗ ಎಕ್ಸಿಟ್ ಎಲ್ಲ ಆಯ್ತು, ಲಾಡು ಎಲ್ಲ ಇಸ್ಕೊಂಡಾಯ್ತು. ಇಲ್ಲಿ ಕ್ರೌಡ್ ಮಾತ್ರ ಹೆವಿ ಐತೆ ಗೈಸ್, ಫುಲ್ಲು ನೋಡ್ತಾ ಇರ್ಬೋದು. ಇಲ್ಲಿ ಇಲ್ಲಿಂದ ಅಲ್ಲಿ ಗಂಟ ಫುಲ್ಲು ಕ್ರೌಡು. ಒಟ್ಟಿನಲ್ಲಿ 15 hour ತಗೊಂಡೈತೆ ದರ್ಶನಕ್ಕೆ. ಇವಾಗ ಸೀದಾ ಒಂದ್ ಫೋಟೋ ತೆಗ್ಸ್ಕೊಂಡು ಅಲ್ಲಿ ಒಳಗಡೆ ದೇವ್ರ ಹಾಕಕ್ಕಾಗಲ್ಲ, ಅಲ್ಲಿ ಹೊರಗಡೆ ಒಂದ್ ದೇವ್ರ ಐತೆ, ಅದನ್ನ ಹಾಕ್ತೀನಿ. ಬಾಯ್. ಸೊ ಗೈಸ್ ಫೈನಲಿ ನೋಡಿ ಗೈಸ್ ಹೆಂಗೈತೆ ಗೋಪುರ ಇಂದ ಹಿಡ್ದಿ ಕ್ರೇಜಿ ಆಗೈತಿ ಇಲ್ಲಿ ಗೈಸ್. ಫುಲ್ ಭಕ್ತರೆಲ್ಲ ಇಲ್ಲೇ ಅವ್ರೆ. ಇಲ್ಲಿ ಆಪೋಸಿಟ್ ಬಾಯ್ ಗೈಸ್. ಅಲ್ಲಿ ಒಂದ್ ದೇವ್ರ ಐತೆ, ಸೇಮ್ ತಿರುಪತಿ ತರಾನೇ ಐತೆ. ಅಲ್ಲೊಂದು ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ. ಸೊ ಗೈಸ್ ನಾವ್ ಹೇಳ್ತೀನಲ್ಲ ದೇವ್ರು ತೋರ್ಸ್ತೀನಿ ಅಂತ, ಇಲ್ಲಿ ಆಪೋಸಿಟ್ ಗೈಸ್ ಹೆಂಗೈತೆ ನೋಡ್ರಿ. ಹೇಳಿ ಗೈಸ್, ಕ್ರೇಜಿ ಆಗೈತಲ್ಲ, ಹಂಗೈತೆ ಗೈಸ್. ಫುಲ್ಲು ದೇವ್ರ ದರ್ಶನ ಆಮೇಲೆ ದರ್ಶನ ತೋರಿಸ್ತಾ ಇದ್ದೀನಿ. ಇದೇ ಗೈಸ್ ಲಾಸ್ಟ್. ತಿರ್ಗಾ ಇನ್ನೊಂದ್ ಕ್ಲಿಪ್ ಬರ್ತದೆ, ಅಂದ್ರೆ ಅಲ್ಲಿ ಮೇಲ್ಗಡೆ ಇದೆ ಪಾಯಿಂಟ್. ಅಷ್ಟೇ, ಮುಗೀತು. ಸೊ ಬಾಯ್. ನೋಡ್ತಾ ಇದೀರಾ, ಇದೇ ಲಾಸ್ಟ್. ಇದೆ
ಗೈಸ್ ಲಾಸ್ಟ್ ಇದೆ ಬೈ. चार आदमी है एक ही दिन नहीं निकालेगा.